ನಾನು ಅದ್ರ ವಿಚಾರದಲ್ಲಿ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಯಾಕೆ ತನಿಖೆ ನಡೀತಾ ಇದೆ. ನಾವೇನೋ ಹೇಳ್ಬಿಟ್ರೆ ತನಿಖೆ ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಕುಟುಂಬಸ್ಥರ ಹತ್ರ ಮಾತಾಡಿದ್ರಿ, ಅವ್ರು ಏನ್ ಹೇಳ್ತಾರೆ ಕುಟುಂಬಸ್ಥರು? ಕುಟುಂಬಸ್ಥರು ಪಾಪ ಅವರು ನಿಜವಾಗಿ ಅವರು ಇಡೀ ಒಂದು ದುಃಖದಲ್ಲಿದ್ದಾರೆ. ಇದು ಅದು ಭಾರಿ ಅನ್ಯಾಯ ಆಗಿದೆ. ಇದು ಯಾವುದೇ ಒಂದು ಇದರಲ್ಲಿ ಸಮೇತ ಆಗಬಾರ್ದು. ಇದು ಒಂಥರ ನ್ಯಾಯ ಕೊಡ್ಸಿ, ಅವ್ರಿಗೆ ನ್ಯಾಯ ಕೊಡ್ಸಿ, ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಕೊಡ್ಸಿ ಅಂತ ಹೇಳ್ತಾರೆ. ಅದನ್ನ ಈಗಾಗಲೇ ಅದು ಪೊಲೀಸರು ಅದ್ರ ವಿಚಾರದಲ್ಲಿ ಕ್ರಮ ತಗೊಳ್ತಾರೆ. ಘಟನೆ ನಡೆದಿದೆ. ನಿಜವಾಗಿ ಇಡೀ ಜಿಲ್ಲೆಗೆ ಒಂದು ಶೋಕ ತರುವಂತ ಒಂದು ಘಟನೆ ಇದೆ. ಯಾವುದೇ ಇದ್ರೂ ಸಮೇತ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಪಕ್ಷದಲ್ಲಿ ಇರ್ಬೋದು, ಪಕ್ಷಗಳ ಒಟ್ಟಿಗೆ ಇರ್ಬೋದು. ಆದ್ರೆ ಈ ತರ ಹೀನ ಕೃತ್ಯ ಮಾಡೋದು ನಿಜವಾಗಿ ಜಿಲ್ಲಾ ಮಂತ್ರಿಯಾಗಿ ನಾನು ಖಂಡಿಸ್ತಾ ಇದ್ದೀನಿ. ಇದು ಒಂದು ತರ ಇಡೀ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ನಡೆದಿರುವಂತ ಎಲ್ಲ ಕರ್ನಾಟಕ ಮೊನ್ನೆ ಸಮೇತ ದತ್ತ ಜಯಂತಿ ಸಮೇತ ಜಿಲ್ಲಾಡಳಿತವರೆಲ್ಲ ಚೆನ್ನಾಗಿ ಎಲ್ಲರೂ ಸೇರಿ ಅದನ್ನು ಮಾಡಿದ ಮೇಲೆ ಸಮೇತ ಈ ರೀತಿಯ ಕೆಲವು ಘಟನೆಗಳಿಂದ ನಮಗೆ ತುಂಬಾ ದುಃಖ ತರುವಂತ ಆಗಿದೆ. ಪಾಪ ಅವರೊಬ್ಬರು ಯುವಕರಾಗಿದ್ರು, ಅವ್ರು ನಮ್ಮ ಪಕ್ಷದ ಪಂಚಾಯತಿ ಸದಸ್ಯರಾಗಿದ್ರು. ಪ್ಲಸ್ ಅವರು ಈಗ ತಾನೇ ಒಕ್ಕಲಿಗ ಸಂಘಕ್ಕೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ರು. ಬಹುಶಃ ಇದರಿಂದಾಗಿ ಈ ರೀತಿಯ ಒಂದು ಘಟನೆ ಆಗಬಾರ್ದಾಗಿದೆ. ಅದು ಯಾರು ಮಾಡಿದಾರೆ, ಏನ್ ಮಾಡಿದಾರೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋದ್ರ. ನಮ್ಮ SP ಅವರು ಇದ್ದಾರೆ, ಪೊಲೀಸ್ ಅವರು ಇದ್ದಾರೆ, BC ಅವರು ಇದ್ದಾರೆ, ಎಲ್ಲ ನಮ್ಮ ಶಾಸಕರು ಇದ್ದಾರೆ. ಎಲ್ಲ ಸೇರ್ಬಿಟ್ಟು ಅವ್ರಿಗೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಕೊಡಿಸುವಂತ ಕೆಲಸ ಮಾಡ್ತೀವಿ. ಇನ್ನು ಮುಂದೆ ಈ ರೀತಿಯಲ್ಲಿ ಆಗದಂತೆ ಕಠಿಣ ತಗೊಳ್ಳಿಕ್ಕೆ ಈಗಾಗಲೇ ನಾನು ನಮ್ಮ ಜಿಲ್ಲಾ ಆಡಳಿತದವರಿಗೆ ಹೇಳಿದ್ದೆ. ನಾನು ಅದ್ರ ವಿಚಾರದಲ್ಲಿ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಯಾಕೆ ತನಿಖೆ ನಡೀತಾ ಇದೆ. ನಾವೇನೋ ಹೇಳ್ಬಿಟ್ರೆ ತನಿಖೆ ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಕುಟುಂಬಸ್ಥರ ಹತ್ರ ಮಾತಾಡಿದ್ರಿ, ಅವ್ರು ಏನ್ ಹೇಳ್ತಾರೆ ಕುಟುಂಬಸ್ಥರು? ಕುಟುಂಬಸ್ಥರು ಪಾಪ ಅವರು ನಿಜವಾಗಿ ಅವರು ಇಡೀ ಒಂದು ದುಃಖದಲ್ಲಿದ್ದಾರೆ. ಇದು ಅದು ಭಾರಿ ಅನ್ಯಾಯ ಆಗಿದೆ. ಇದು ಯಾವುದೇ ಒಂದು ಇದರಲ್ಲಿ ಸಮೇತ ಆಗಬಾರ್ದು. ಇದು ಒಂಥರ ನ್ಯಾಯ ಕೊಡ್ಸಿ, ಅವ್ರಿಗೆ ನ್ಯಾಯ ಕೊಡ್ಸಿ, ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಕೊಡ್ಸಿ ಅಂತ ಹೇಳ್ತಾರೆ. ಅದನ್ನ ಈಗಾಗಲೇ ಅದು ಪೊಲೀಸರು ಅದ್ರ ವಿಚಾರದಲ್ಲಿ ಕ್ರಮ ತಗೊಳ್ತಾರೆ. ಘಟನೆ ನಡೆದಿದೆ. ನಿಜವಾಗಿ ಇಡೀ ಜಿಲ್ಲೆಗೆ ಒಂದು ಶೋಕ ತರುವಂತ ಒಂದು ಘಟನೆ ಇದೆ. ಯಾವುದೇ ಇದ್ರೂ ಸಮೇತ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಪಕ್ಷದಲ್ಲಿ ಇರ್ಬೋದು, ಪಕ್ಷಗಳ ಒಟ್ಟಿಗೆ ಇರ್ಬೋದು. ಆದ್ರೆ ಈ ತರ ಹೀನ ಕೃತ್ಯ ಮಾಡೋದು ನಿಜವಾಗಿ ಜಿಲ್ಲಾ ಮಂತ್ರಿಯಾಗಿ ನಾನು ಖಂಡಿಸ್ತಾ ಇದ್ದೀನಿ. ಇದು ಒಂದು ತರ ಇಡೀ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ನಡೆದಿರುವಂತ ಎಲ್ಲ ಕರ್ನಾಟಕ ಮೊನ್ನೆ ಸಮೇತ ದತ್ತ ಜಯಂತಿ ಸಮೇತ ಜಿಲ್ಲಾಡಳಿತವರೆಲ್ಲ ಚೆನ್ನಾಗಿ ಎಲ್ಲರೂ ಸೇರಿ ಅದನ್ನು ಮಾಡಿದ ಮೇಲೆ ಸಮೇತ ಈ ರೀತಿಯ ಕೆಲವು ಘಟನೆಗಳಿಂದ ನಮಗೆ ತುಂಬಾ ದುಃಖ ತರುವಂತ ಆಗಿದೆ. ಪಾಪ ಅವರೊಬ್ಬರು ಯುವಕರಾಗಿದ್ರು, ಅವ್ರು ನಮ್ಮ ಪಕ್ಷದ ಪಂಚಾಯತಿ ಸದಸ್ಯರಾಗಿದ್ರು. ಪ್ಲಸ್ ಅವರು ಈಗ ತಾನೇ ಒಕ್ಕಲಿಗ ಸಂಘಕ್ಕೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ರು. ಬಹುಶಃ ಇದರಿಂದಾಗಿ ಈ ರೀತಿಯ ಒಂದು ಘಟನೆ ಆಗಬಾರ್ದಾಗಿದೆ. ಅದು ಯಾರು ಮಾಡಿದಾರೆ, ಏನ್ ಮಾಡಿದಾರೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋದ್ರ. ನಮ್ಮ SP ಅವರು ಇದ್ದಾರೆ, ಪೊಲೀಸ್ ಅವರು ಇದ್ದಾರೆ, BC ಅವರು ಇದ್ದಾರೆ, ಎಲ್ಲ ನಮ್ಮ ಶಾಸಕರು ಇದ್ದಾರೆ. ಎಲ್ಲ ಸೇರ್ಬಿಟ್ಟು ಅವ್ರಿಗೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಕೊಡಿಸುವಂತ ಕೆಲಸ ಮಾಡ್ತೀವಿ. ಇನ್ನು ಮುಂದೆ ಈ ರೀತಿಯಲ್ಲಿ ಆಗದಂತೆ ಕಠಿಣ ತಗೊಳ್ಳಿಕ್ಕೆ ಈಗಾಗಲೇ ನಾನು ನಮ್ಮ ಜಿಲ್ಲಾ ಆಡಳಿತದವರಿಗೆ ಹೇಳಿದ್ದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.